ಪರಿವರ್ತನಾ ಟ್ರಸ್ಟ್ ಬೆಂಗಳೂರು ಇದೊಂದು ಸಾಮಾಜಿಕ ಕಳಕಳಿಯುಳ್ಳಂಥ ಒಂದು ಟ್ರಸ್ಟು. ಈ ಟ್ರಸ್ಟಿನ ಅಡಿಯಲ್ಲಿ ಇವತ್ತು ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಅನ್ನುವಂಥ ಅಭಿಯಾನವನ್ನು ಇವತ್ತು ಕೈಗೊಂಡಿದ್ದೀವಿ. ಇವತ್ತು ಮೈಸೂರಿನಲ್ಲಿ ಇದು ಚಾಲೂ ಆಗಿದೆ, ಈಗಾಗಲೇ ಉದ್ಘಾಟನಾ ಕಾರ್ಯಕ್ರಮ ಆಗಿದೆ, ಇನ್ನು ಟ್ಯಾಬ್ಲೋ ಚಾಲೂ ಆಗುತ್ತೆ. ಇದು ಮೈಸೂರು ಮಹಾನಗರದಲ್ಲಿ ಸುಮಾರು 3 ದಿನಗಳ ಕಾಲ ವ್ಯಾಪಕವಾಗಿ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಂತರ ಇದು ನಮ್ಮ ರಾಜ್ಯದ 18 ಕಂದಾಯ ಜಿಲ್ಲೆಗಳು ಏನಿದೆ ಜೊತೆಗೆ ಬೆಂಗಳೂರು ಮಹಾನಗರ ಈ ಭಾಗಗಳಿಗೆ ಹೋಗ್ತದೆ. ಸುಮಾರು 45 ದಿನಗಳ ಕಾಲ ಈ ಒಂದು ಜಾಗೃತಿ ಕಾರ್ಯಕ್ರಮ ಆಗ್ತದೆ. ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಭಾಗದಲ್ಲಿ ಹೋದಾಗಲೂ ಕೂಡ ಅಲ್ಲಿ ಜಾಗೃತಿ ಸಭೆಗಳು ಆಗ್ತವೆ. ಆ ಜಾಗೃತಿ ಸಭೆಗಳಲ್ಲಿ ಈ ವಿಷಯದಲ್ಲಿ ನುರಿತಂಥ ಪರಿಣಿತರು ಯಾರಿದ್ದಾರೆ ಅವರೇ ಬಂದು ಒಟ್ಟು ಈ ಜಾಗೃತಿ ಕಾರ್ಯಕ್ರಮದ ಸಭೆಯಲ್ಲಿ ಮಾತಾಡ್ತಾರೆ. ಜೊತೆಗೆ ವ್ಯಾಪಕವಾಗಿ ಇದರಿಂದ ಆಗುವಂಥ ಪರಿಣಾಮಗಳೇನು ಅನ್ನುವಂಥ ಒಂದು ಕರಪತ್ರವೂ ಕೂಡ ಇದೆ. ಇದು ವ್ಯಾಪಕವಾಗಿ ಎಲ್ಲರಿಗೂ ಕೂಡ ಕೊಡುವಂಥ ವ್ಯವಸ್ಥೆಗಳು ಕೂಡ ಇದೆ. ಇದು ನಮ್ಮದು 45 ದಿನಗಳ ಏನು ಇವತ್ತು ಅಭಿಯಾನ ಇದೆ. ಈ ಅಭಿಯಾನ ಇಲ್ಲಿಗೆ ನಿಲ್ಲುವುದಿಲ್ಲ. ಇನ್ನೂ 1 ವರ್ಷಗಳ ಕಾಲ ಮಾಧ್ಯಮದವರು, ಸಂಘ ಸಂಸ್ಥೆಯವರು, ವಿದ್ಯಾಸಂಸ್ಥೆಗಳವರು ಎಲ್ಲ ಈ ಸಮಾಜದ ನಾಗರಿಕರು ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಸೇರಿಕೊಂಡಾಗೆ ಇವತ್ತು 1 ವರ್ಷದ ಕಾಲ ಬೇರೆ ಬೇರೆ ವಿಧದಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸಿ ನಾವು ಯಾವ ರೀತಿಯ ಜಾಗೃತಿಯನ್ನು ಮಾಡಬೇಕು ಅದನ್ನು ಮಾಡಲಿಕ್ಕೆ ನಾವು 1 ವರ್ಷಗಳ ಕಾಲ ತಯಾರಿದ್ದೇವೆ ಈ ಅಭಿಯಾನದ ಮೂಲಕ. ಜೊತೆಗೆ ಇವತ್ತು ವ್ಯಾಪಕವಾಗಿ ಈ ಡ್ರಗ್ಸ್ ಮಾಫಿಯಾ ಏನಿದೆ ಇದು ಕೇವಲ ದೇಶದ ಒಳಗಡೆ ಸೇರಿದಂಥ ವಿಷಯ ಅಲ್ಲ, ಇದು ಅಂತಾರಾಷ್ಟ್ರೀಯ ಷಡ್ಯಂತ್ರ ಕೂಡ ಹೌದು. ದೇಶವನ್ನು ಮುಗಿಸ್ಬೇಕು ಅಂತಂದರೆ ಇದೊಂದು ಯುದ್ಧ ನೀತಿ. ಇದು ಕೂಡ ಇದರ ಮೂಲಕ ಈಗಾಗಲೇ ಪಂಜಾಬನ್ನು ಪೂರ್ಣವಾಗಿ ಮುಗಿಸಿಯಾಗಿದೆ ಡ್ರಗ್ಸ್ ಮೂಲಕ. ಇದು ಖಲಿಸ್ತಾನಿ ಮೂವ್ಮೆಂಟ್ ಕೂಡ ಇದರ ಇದು ಮೂಲಕವೇ ತೆರೆದುಕೊಂಡಿರುವಂಥದ್ದು. ಹಾಗಾಗಿ ಬೇರೆ ಬೇರೆ ರಾಜ್ಯಗಳು ನಾವು ಇಲ್ಲೂ ಕೂಡ ಮೈಸೂರಿನಲ್ಲಿ ಕೂಡ ಎಲ್ಲ ಭಾಗಗಳಲ್ಲಿ ಕೂಡ ಈ ಡ್ರಗ್ಸ್ನ ಒಂದು ದಂಧೆ ಇದಕ್ಕೆ ಪೂರಕವಾಗಿ ನಮ್ಮ ಇದನ್ನು ಯುವಜನರನ್ನು ಬಳಕೆ ಮಾಡಿಕೊಳ್ಳುವಂಥದ್ದು ನಾವು ದಿನನಿತ್ಯ ಕಾಣ್ತೇವೆ. ಆದರೆ ನಮ್ಮ ದೇಶದ ಭವಿಷ್ಯ ಅಂತಂದರೆ ಇವತ್ತು ಯುವಜನ, ನಾವು ಮುಂದಿನ ನಮ್ಮ ಭವಿಷ್ಯದ ಭಾರತ ಅಂತ ಕಂಡಾಗ ನಮ್ಮ ಕಣ್ಣು ಮುಂದೆ ಬರುವಂಥದ್ದು ಯುವ ಜನರು, ವಿದ್ಯಾರ್ಥಿಗಳು. ಅವರನ್ನೇ ಟಾರ್ಗೆಟ್ ಮಾಡಿ ಇವತ್ತು ಇದಕ್ಕೆ ಬಳಕೆ ಮಾಡಿಕೊಂಡು ಇದರ ಮೂಲಕ ಅವರ ದಾಸರನ್ನಾಗಿ ಮಾಡಿಕೊಂಡು ಇಡೀ ದೇಶವನ್ನು ಮುಗಿಸುವಂಥ ಷಡ್ಯಂತ್ರ ಇದು. ಅದಕ್ಕೆ ಈ ದೇಶದ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕರು ಎಲ್ಲರೂ ಕೂಡ ಈ ಜಾಗೃತಿ ಕಾರ್ಯಕ್ರಮ ಅಭಿಯಾನ ಏನಿದೆ ಎಲ್ಲರೂ ಕೈ ಜೋಡಿಸ್ಬೇಕು. ಇದಕ್ಕೆ ಪರಿವರ್ತನಾ ಟ್ರಸ್ಟ್ ಮೂಲಕ ಇವತ್ತು ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಸಮಿತಿ ಮುಂದಾಳತ್ವವನ್ನು ತಗೊಂಡಿದೆ. ಆದರೆ ಮುಂದಾಳತ್ವ ತಗೊಳ್ಳುವಂಥ ಕೆಲಸ ನಮ್ಮದು. ಆದರೆ ಎಲ್ಲ ವಿದ್ಯಾಸಂಸ್ಥೆಗಳು, ಮಾಧ್ಯಮಗಳು, ಇಡೀ ಸಮಾಜದ ಪ್ರತಿಯೊಬ್ಬ ನಾಗರಿಕರು ಕೂಡ ವ್ಯಾಪಕವಾಗಿ ಇದಕ್ಕೆ ಕೈ ಜೋಡಿಸಬೇಕು. ಈ ದೇಶದ ಪ್ರಜೆಗಳಾಗಿ ನಮ್ಮೆಲ್ಲರ ಕರ್ತವ್ಯ ಇದೆ. ಹಾಗಾಗಿ ಇದರ ಮೂಲಕ ನಾವು ಇದಕ್ಕೆ ಬೆಂಬಲವನ್ನು ಕೂಡ ಸರ್ವರಲ್ಲಿ ಕೇಳ್ತಾ ಇದ್ದೇವೆ. 3 ದಿನ ಇವತ್ತು ಇಲ್ಲಿ ಮುಗ್ದ ನಂತರ BSS ವಿದ್ಯಾಸಂಸ್ಥೆಯ ಆವರಣದಲ್ಲಿ ಆಗುತ್ತೆ. ಬಹುಶಃ ಆವರಣದಲ್ಲಿ ಕೇವಲ ಅದೊಂದೇ ಸಂಸ್ಥೆ ತೊಡಗಿಸ್ಕೊಳ್ಳೋದಿಲ್ಲ, ಅದರ ಆಸುಪಾಸಲ್ಲಿರುವಂಥ ಎಲ್ಲ ಶಾಲಾ ಕಾಲೇಜುಗಳು ಕೂಡ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಭಾಗವಹಿಸ್ತಾರೆ. ಆ ಮಾದರಿಯಲ್ಲಿ ಇವತ್ತು ನಾವು ಪಾಯಿಂಟನ್ನು ಮಾಡಿದ್ದೇವೆ. ಇವತ್ತು 3 ಪಾಯಿಂಟ್ಗಳಲ್ಲಿ ಕಾರ್ಯಕ್ರಮಗಳು ಮೈಸೂರಿನಲ್ಲಾಗುತ್ತೆ, ನಾಳೆ 3 ಪಾಯಿಂಟ್ನಲ್ಲಾಗುತ್ತೆ, ನಾಡಿದ್ದು 4 ಪಾಯಿಂಟ್ನಲ್ಲಾಗುತ್ತೆ. ನಂತರ ಟಿ ನರಸೀಪುರ, ಬನ್ನೂರು ಹೋಗಿ ಮತ್ತು ಕೊಳ್ಳೇಗಾಲದ ಮೂಲಕ ಚಾಮರಾಜನಗರ ಹೋಗಿ ನಂತರ ಪಿರಿಯಾಪಟ್ಟಣ, ಹುಣಸೂರು ಮತ್ತು ಕೊಡಗು, ಪುತ್ತೂರು, ಮಂಗಳೂರು ಈ ಭಾಗಕ್ಕಾಗಿ ಒಟ್ಟು 18 ಜಿಲ್ಲೆ ಮತ್ತು ಬೆಂಗಳೂರು ಮಹಾನಗರಕ್ಕೆ ಸಾಗಲಿಕ್ಕಿದೆ. ಇದು ನಂದು ಮಹೇಶ್ ಅಂತೇಳಿ, ನನ್ನ ಜೊತೆ ಇರುವವರು ಸಂದೇಶ್ ಮತ್ತು ಶ್ರೀನಿಧಿ ಅಂತೇಳಿ ಈ ಸಮಿತಿಯಲ್ಲಿ ಪ್ರಮುಖರಿದ್ದೇವೆ.